ಇವರ ಆರ್ಡರ್. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳಗ್ಗೆ. ತಪ್ಪು ಮಾಡಿದವ್ರನ್ನ ಹಾಕಿ ಗಲ್ಲಿಗೆ, ಕೊಡಿಸ್ರಿ ನಮಗೆ ನ್ಯಾಯ ಮೆಲ್ಲಗೆ. ಹೌದ್ರಿ ಸರ್, ಹೌದು, ನಮಗೆ ನ್ಯಾಯ ಬೇಕಂದ್ರೆ ಬೇಕು. ಅವನವನ ಈ ಅಡಿಸಿ ಮಗ ಗಂಭೀರ ಅವನವನ ಗೆಲ್ಲಿನ ಸಂಬಂಧ ಎಟ್ಟ ಕೊಡ ಮಂದಿ ಜೀವನ ಹಾಳು ಮಾಡ್ಯಾನ್ರಿ. ಎಟ್ಟ ಕೊಡ ಮಂದಿ ಜೀವನ ಹಾಳು ಮಾಡ್ಯಾನ, ನಂದು ಹಾಳು ಮಾಡ್ಯಾನ, ಗಾಕೋಡದ ಹಾಳು ಮಾಡ್ಯಾನ. ಅವನವನ ಈಗ ಯಶಸ್ವಿದು ಹಾಳು ಮಾಡಿಬಿಟ್ಟಾನ. ಏಸು ಮಂದಿ ಹಾಳು ಮಾಡ್ಬೇಕಂತದ ನೀನ ಲಿಸ್ಟ್ ಭಾಳ ಉದ್ದಾಗತ್ತ. ಅವನವನ ಅಪ್ಪೋ ಇವನ್ನ ಮಾತ್ರ ಕಠೋರ ಶಿಕ್ಷೆ ಕೊಡ್ಬೇಕು. ಅವನು ಇವನು ಟೀಮ್ ಇಂಡಿಯಾದಿಂದ ತೆಗೆದುಬೇಕಾಗಿದ್ದಾನೆ. ಸೂಪರ್ ಮಾಮ. ಅದೇನಾಗ್ತೈತು ಅವನು. ನಾ ವೈಸ್ ಕ್ಯಾಪ್ಟನ್ ಅದೀನಿ, ನನ್ನ ತೆಗಿಯಾಕೆ ಬರೋದಿಲ್ಲ. ಟೀಮ್ ಇಂಡಿಯಾದಿಂದ ನನ್ನ ಅಳಿಯಾಡ್ಸ್ಲಿಕ್ಕೂ ಬರೋದಿಲ್ಲ. ಅವನವನು ನೆಕ್ಸ್ಟ್ ಫ್ಯೂಚರ್ ಕ್ಯಾಪ್ಟನ್ ಅದೀನಿ. ಅವನವನು ಕ್ಯಾಪ್ಟನ್. ಅವನವನು ನೆಕ್ಸ್ಟ್ ವಿರಾಟ್ ಕೊಹ್ಲಿ, ನೆಕ್ಸ್ಟ್ ರೋಹಿತ್ ಶರ್ಮಾ. ಅವನವನು ಯಾವ ಬರ್ಲಿ, ಹೊಲ ಹೋಗ್ಲಿ, ಮನೆಗೆ ಹೋಗ್ಲಿ, ಅವನವನು ನಾ ಮಾತ್ರ ಟೀಮ್ ಇಂಡಿಯಾದಿಂದ ಹೊರಗೆ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ. ಹೇಳಗಂಬರ ಅವನಿಗೆ ಸ್ವಲ್ಪ ನೋಡ್ಕೊಂಡು ಮಾತಾಡಲಿ. ಅದು ಕೋಟಕ್ಕೆ ಇವರಾನಾರ ನನ್ನ ಕಕ್ಷಿದಾರರ ಪರವಾಗಿ ನಾನು ಕ್ಷಮೆ ಯಾಚಿಸ್ತೀನಿ. ಆದರೆ ನನ್ನ ಕಕ್ಷಿದಾರರಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಅವನವನ್ನ ಆಟ ಆಡ್ಲಿಕ್ಕೆ ಅವ್ರ ಕಡೆ ಇರುವಂಥ ಟ್ಯಾಲೆಂಟ್ ಅವ್ರನ್ನ ಸಂಪೂರ್ಣವಾಗಿ ಹೊರಗೆ ಹಾಕಿಲ್ಲ. ಅವ್ರಿಗೆ ಒಂದಿಷ್ಟು ಸಮಯ ಎಕ್ಸ್ಟ್ರಾ ಕಾಲಾವಕಾಶ ಕೊಡಬೇಕು. ಇನ್ನು ವೈಸ್ ಕ್ಯಾಪ್ಟನ್ ಅದರ ಮತ್ತೆ ಒಳ್ಳೆ ವೈಸ್ ಕ್ಯಾಪ್ಟನ್ಶಿಪ್ ಹಂಗೆ ಕಂಟಿನ್ಯೂ ಮೇಂಟೈನ್ ಮಾಡಕ್ಕೆ ಅವಕಾಶ ಕೊಡಬೇಕು. ಅಯ್ಯಯ್ಯೋ, ಇನ್ನೊಂದಿಟ್ಟು ಅವಕಾಶ ಕೊಟ್ರೆ ಅವನವನ್ನ ಇಲ್ಲೇ ಕೋಟ್ನಾಗ ಓಡ್ಲಾಕೊಂಡ್ಬಿಡ್ತೀನಿ. ಅವನವನ್ನ ಏನಾರ ಎಷ್ಟು ಅವಕಾಶ ಕೊಡ್ತೀರ ಅವನವನ್ನ. ಟೀಮ್ ಇಂಡಿಯಾದವ್ರ ಅಟ್ಟಲ್ಲ ಅವನವನ್ನ, ಬ್ಯಾರೆ ದೇಶದವ್ರ ಸತ್ಯ ಕೇಳಿಕತ್ತಾರ. ಅವನವನು ಇವನ್ ತೆಗಿರಲೆ ಟಿಕೆಟ್. ಅವನವನು ಏನಾರ ಟೀಮ್ ಇಂಡಿಯಾದ ಮಾನ ಮರ್ಯಾದೆಲ್ಲ ಕಾದಿಡಕ್ ನಿಂತು ಬಿಟ್ರ. ಅವನವನು ನನ್ನಂತ ಚಲೋ ಬ್ಯಾಟ್ಸ್ಮನ್ ಅದೀನಿ, ನನ್ನಂತ ಟಿಕೆಟ್. ಅವನವನು ಈ ನನ್ನ ಮಗನ ಆಡಿಸ್ಲಿಕತ್ತಾರ, ಈ ನನ್ನ ಮಗನಿಂದ ಉಳಿಕೆದವ್ರ ಫಾರ್ಮ್ಸ್ ಹೊಂಟೈತೆ. ಅವನವನು ಹೇಳಕತ್ತೀನಿ ನೋಡ್ರಿ. ಅವನವನು ಇವನು ತೆಗೆದು ಬಿಡ್ರಿ. ಇವರ ನಾನು ನನ್ನ ಕಕ್ಷಿದಾರರ ವಾದವನ್ನು ಒಪ್ಕೋತೀನಿ. ಇದು ನನ್ನ ದೋಸ್ತ, ನನ್ನ ಚಡ್ಡಿ ದೋಸ್ತನ ಫಸ್ಟ್ ನಂಬರ್ ಐತಿ. ಅವನ ಪ್ಲೇಸ್ ಐತಿದೆ. ಅವನ ಪ್ಲೇಸ್ನಾಗ ಯಾವನ ಕಿತ್ತೋದ್ ನನ್ನ ಮಗ ಕಿತ್ತೋದ್ಗತೆ ಆಡಿದ್ರೆ ಅವನವನು ನಮಗೂ ಸತ್ಯಕ್ಕೆ ಹೊಟ್ಟು ಉರ್ತೈತಿ. ಹೊಟ್ಟು ಉರಿತೈತೆ. ಅವನವನು ನಮ್ಮ ಹಟ್ಟಲ್ಲ, ಪೂರ್ತಿ ಇಂಡಿಯಾಗ ಹೊಟ್ಟು ಉಡ್ದೈತಿ. ಅವನವನು ಗಿಲ್ ಹಟಾವ್ ಚಾಲು ಆಗಿಬಿಟ್ಟೈತೆ. ಅಭಿಯಾನನೂ ಮಾಡ್ಲಿಕ್ಕತ್ತಾರ. ಅವನವನು ಇನ್ನ ಏನು ಮಾಡ್ಬೇಕಂತ ಹುಷಾರಿ ಅವನವನು ಈ ಗಂಭೀರವ್ರು. ನಮಗೊಂದು ತಿಳಿಯವಲ್ತ. ಅವನವನು ಯಾರು ಗಂಭೀರ್ಗೂ ತೆಗೆದು ಹೋಗೋದು ಬಿಡ್ರಿ. ಅವನವನು ನಿಮ್ಮ ಪುಣ್ಯ ಬರ್ತೈತೆ ಆಗಿದ್ದಾರೆ. ದೋಸ್ತ ಸೋಮ ರಿಟೈರ್ಮೆಂಟ್ ವಾಪಸ್ ತೊಗೊಂಬಂದು ನಾವ ಆಡ್ಕೊತ ಕೂತ್ಬಿಟ್ನ. ಈ ನನ್ನ ಮಕ್ಳೇನು ಬರೀ ಜಗಳ ಮಾಡಿದ್ರೆ ಟೈಮ್ ಕಳೀತಾರೆ. ಅವನವನು ಒಂದು ರನ್ ಹೊಡೆಯವಲು, ಒಂದು ಮ್ಯಾಚ್ ಕೆಲಸ ಆಗಲ್ಲ. ಅವನವನು ಅವನವನು ವಾಪಸ್ ಬಂದ್ಬಿಡಂತು. ಅವನವನು ರಿಟೈರ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಅವನವನು ರೀ ಅಣ್ಣಾರ ನೀವ್ಯಾಕೆ ಬರ್ತೀರ ಅವನವನು. ನೀವೇನು ಬರಂಗ ಟೆನ್ಷನ್ ತಗೋಬೇಡ್ರಿ. ಅವನವನು ಹೇಳ್ತೀನಿ ನೋಡ, ನಾನು ಆಡಿಸಿಬಿಟ್ರೆ ಅವನವನು ಇವ್ರು ಎಲ್ಲಾರ್ಕಿನ್ನ ಒಬ್ಬನ ಸಾಕು. ಅವನವನು ಗಿಲ್ಲು ಬೇಡ, ಸಂಜುನು ಬೇಡ, ಜಯಸ್ವಾಲು ಬೇಡ, ಋತುನು ಬೇಡ, ಯಾರು ಬೇಡ. ನಾನು ಆಡಿಸಿಬಿಟ್ರೆ ಅವನವನು ಸಾಕು. ಓಪನಿಂಗ್ ನಾನು ಮತ್ತು ಅವನವನು ಅಭಿಷೇಕನಾರ ನಿಂತ್ಕೊಂಡು ಸಾಕು. ಪೂರ್ತಿ ಸತ್ಯಾನಾಶ ಮಾಡಿಬಿಡ್ತೀವಿ ಅಪೋನೆಂಟ್ ಟೀಮ್ನ. ಅವನವನು ನಮ್ಮಿಬ್ಬರನ್ನ ನೋಡಿದ್ರೆ ಸಾಕು. ಅವನವನು ಅವ್ರ ತಂಡ ನೋಡಿಬೇಕು. ಅವನವನು ನಮ್ಮನೆ ಮಾಡಿಬಿಟ್ಟಿರ್ತೀವಿ ನಾವು. ಹೇಳ್ತೀನಿ ಕೇಳ್ರಿ, ನೀವು ಬರಬೇಡ್ರಿ. ನಾನು ಆಡಿಸಿಬಿಟ್ರೆ ಅವನವನು ಏನು ಏಜಿಂದ ಏನು ಟೆನ್ಷನ್ ತೊಗೊಬೇಡ್ರಿ. ಅವನವನು ಇದ್ದು ಬಿದ್ದು ರೆಕಾರ್ಡ್ ಎಲ್ಲ ಪೀಸ್ ಮಾಡ್ತೀನಿ ನಾ. ಅವನವನು ಇದು ಮಾತ್ರ ಫಿಕ್ಸ್. ಅವನವನು ಎಷ್ಟು ಮಂದಿ ರೆಕಾರ್ಡ್ ಅದಲ್ಲ ಎಲ್ಲ ರೆಕಾರ್ಡ್ನು ನನ್ನ ಹೆಸರಿನಾಗ ಬರ್ಕೊಂಡ್ಬಿಡ್ತೀನಿ. ನನ್ನ ಚಡ್ಡಿ ಹಾಕೊಳಕ್ ಬರ್ತಿರ್ಲಿಲ್ಲ. ಅವನವನು ಇವನೇನ್ರಿ ಟೀಮ್ ಇಂಡಿಯಾ ಆಡಿಸಿದಪ್ಪ ಅಂದ್ರೆ ಅವನವನು ರೋಹಿತ್, ಕೊಹ್ಲಿ, ಸಚಿನ್, ಗಂಗೂಲಿ ಯಾರ್ಯಾರ ರೆಕಾರ್ಡ್ ಅದಾವಲ್ಲ ಎಲ್ಲಾರ್ದು ಪೀಸ್ ಮಾಡಿ ಕೊಟ್ಬಿಡ್ತಾನ. ಅವನವನು ಬೆಟ್ರ ಧೋನಿದು ರೆಕಾರ್ಡ್ ಇವನ್ನ ಪೀಸ್ ಮಾಡ್ತಾನೆ. ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ ಮಾಡಿ ಕೇಟ. ಅವನವನು ನಿನಗೆ 18-19 ಆಗ್ಮಟ್ಟ ಅವನವನು ಟೀಮ್ ಇಂಡಿಯಾದಾಗ ಚಾನ್ಸ್ ಕೊಡೋಂಗಿಲ್ಲ. ಅವನವನು ನಮ್ಮ ರೆಕಾರ್ಡ್ ಸ್ವಲ್ಪ ಮುರಿಯೋದು ಬೇಡ. ಅವನವನು ಒಂದೆರಡು ರೆಕಾರ್ಡ್ ಇರ್ಬೇಕು. ಅವನವನು ನಮ್ಮ ಹೆಸರು ಮುಂದೆ ಯಾರು ಹೇಳಬೇಕು ಬೇಡ. ಅವನವನು ಬೇಡ ನೀನು ಆಡ್ಸೋದು ಬೇಡ. ಆರ್ಡರ್ ಇಡ್ಲಿ ವಡೆ ಸಾಂಬಾರ್. ಅವನವನು ಯಾರ್ಯಾರಿಗೆ ಇದ್ರ ತೀರ್ಪು ಬೇಕಂತಿರಲ್ಲ. ಅವನವನು ತೀರ್ಪನ್ನ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕಿನ ಗಂಟೆ ಹೊಡೆದು ಬಿಡ್ರಿ. ಜೈ ಹಿಂದ್, ಟಾಟಾ, ಬೈ. ಅವನವನು ಇದು ಮಾತ್ರ ಮುಗಿಯಂಗಿಲ್ಲ. ಈ ವರ್ಷದಾಗ ಮುಗಿಯಂಗಿಲ್ಲ ಇದು ತೀರ್ಪು. ಖತಮ್. ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.